ಸಾವಯವ ಸ್ಪೈಸಿ ವಾಟರ್ ಸಂಶೋಧಕರಾದ ರೈತ ಎಚ್.ಕೆ. ಚನ್ನಕೇಶವ ಭಾರತ ವೈಭವ ಸ್ಟುಡಿಯೋದಲ್ಲಿ ಸಂಪಾದಕರಾದ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ಅವರ ಜೊತೆ ಸ್ಪೈಸಿ ವಾಟರ್ ಕುರಿತು ಚರ್ಚೆ. ಎಲ್ಲರಿಗೂ ನಮಸ್ಕಾರ. BV News 5 ಸ್ಟುಡಿಯೋಕ್ಕೆ ನಿಮ್ಮೆಲ್ಲರ ಆತ್ಮೀಯ ರೈತರಾದ ಸಾವಯವ ಕೃಷಿ ಸಂಶೋಧನೆಯವರಾದ ಶ್ರೀ ಚನ್ನಕೇಶವ ಅವರು ಈ ಒಂದು ನಮ್ಮ ಬೆಳಗಾವಿಯ BV News 5 ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಇದೊಂದು ಸ್ಪೈಸಿ ವಾಟರ್ ತೆಗೆದಿದ್ದೀರಾ. ಸಂಪೂರ್ಣ ಮಸಾಲಾ ಪಾನಿ. ಇದ ಕರ್ನಾಟಕದಲ್ಲಿ ಬಹಳ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ನಮಗೆ ಸ್ವಲ್ಪ ಹೇಳ್ತೀರಾ ತಾವು? ಸರ್, ನಾವು ಇದನ್ನ ಸಾವಯವ ಕೃಷಿಯಿಂದ ತಯಾರಿಸಿರೋದು. ನಾನೊಬ್ಬ ಸಾವಯವ ಕೃಷಿಕ. ಸುಮಾರು 20 ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನಾನೇನು ಬೆಳೆ ಬೆಳಿತೀನ ಅದನ್ನ ನಾನು ಮೌಲ್ಯವರ್ಧನೆ ಮಾಡಿ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ರೈತರ ಆದಾಯ ದ್ವಿಗುಣ ಆಗೋದಕ್ಕೋಸ್ಕರನ ನಾನು ಇದನ್ನು ಸುಮಾರು 7 ವರ್ಷಗಳ ಕಾಲ ಸತತವಾಗಿ ರಿಸರ್ಚ್ ಮಾಡಿ ಈಗ 1.5 ವರ್ಷದಿಂದ ನಾನು ಇದನ್ನ ಮಾರ್ಕೆಟ್ನಲ್ಲಿ ಬಿಟ್ಟಿದ್ದೆ ಸರ್. ತುಂಬಾ ಹೆಸರು ಬಂದಿದೆ ಎಲ್ಲಾ ಕಡೆ. ಸರ್, ತಮ್ಮ ಸ್ವಲ್ಪ ಬಾಲ್ಯ ಜೀವನ ಹೇಳ್ತೇನೆ. ಸರ್, ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ನಮ್ದೊಂದು ಕುಗ್ಗು ಗ್ರಾಮ ಹೇಮದಳ ಅಂತ ಒಂದು ಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾನೆಲ್ಲ ಓದಿದ್ದು SLC ವರೆಗೂ ಅಲ್ಲೇ ಓದಿದೆ. SLC ನಂತರ PUC ವರೆಗೂ ಬೇರೆ ಕಡೆ ಹೋಗಿ ನಾನು ಓದಿದೆ ಸರ್. ನಮ್ಗೆ ಯಾಕಂದ್ರೆ ಅವಾಗ ಸ್ವಲ್ಪ ಅಲ್ಲಿ ಹತ್ರ ಯಾವ ಕಾಲೇಜುಗಳಿಲ್ಲ, ಹಂಗಾಗಿ ಬೇರೆ ಕಡೆ ಹೋಗಿ ನಾನು ಓದಿದೆ. ಈ ಸಂಶೋಧನೆ ಎಷ್ಟು ವರ್ಷ ಮಾಡಿದ್ರು ಸರ್? ಇದನ್ನ ಈ ವಾಟರ್ ಮಾಡಿರೋದು ಸುಮಾರು 7 ವರ್ಷಗಳ ಕಾಲ ಸಂಶೋಧನೆ ಮಾಡಿದ್ದೀನಿ. ಸಂಶೋಧನೆ ಮಾಡಿ ಅದು ಸರಿಯಾಗಿ ರಿಸಲ್ಟ್ ಬರ್ತಾ ಇರಲಿಲ್ಲ ನಮಗೆ. ಅವಾಗ ಏನ್ ಮಾಡಿದ್ರೆ ನಾನು ಇದನ್ನ ಕಂಟಿನ್ಯೂಸ್ 7 ವರ್ಷಗಳ ಕಾಲ ಸಂಶೋಧನೆ ಮಾಡಿದಾಗ 1.5 ವರ್ಷದಿಂದ ನಮಗೆ ರಿಸಲ್ಟ್ ಬಂತು ಸರ್. ಅವತ್ತಿಂದ ನಾನು ಮಾರ್ಕೆಟ್ ಬಿಟ್ಟಿದ್ದೀನಿ. ಇನ್ನ ಸುಮಾರು ಹೆಚ್ಚು ಕಮ್ಮಿ 1.5-2 ಲೀಟರ್ ನಾನೇ ಕುಡಿದಿದ್ದೀನಿ ಇದನ್ನ. ಸರ್, ತಾವು ವೆಲ್ ಎಜುಕೇಟೆಡ್ ಮತ್ತು ಆರ್ಥಿಕ ಸ್ಥಿತಿ ಬಹಳ ಹಿಂದತ್ತ ಹೇಳ್ತಾ ಇದ್ರಿ ತಾವು. ಆದ್ರೆ ಯಾವ್ದಾರ ನೌಕರಿ ಆಗಲಿ ಯಾವ್ದಾರ ಬೇರೆ ಬಿಸ್ನೆಸ್ ಮಾಡಬಹುದಿತ್ತಲ್ಲ ತಾವು? ಸರ್, ನಾವು ಬೇರೆ ಕಡೆ ಹೋಗಿ ನೌಕರಿ ದುಡಿಯೋದಕ್ಕಿಂತ ನಾವೇ ಸ್ವಂತ ಇನ್ನೊಬ್ಬರಿಗೆ ನೌಕರಿ ಕೊಟ್ಟು ಅವ್ರ ಜೀವನನ, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಕುಟುಂಬ ಸಮಸ್ಯೆ ಆಗಿರ್ಬೋದು, ಆ ಜೀವನನ ಆರ್ಥಿಕವಾಗಿ ನಾವು ರೂಪಿಸ್ಬೋದು ಸರ್ ಇನ್ನೊಬ್ರಿಗೆ ಕೊಟ್ಟು. ಹಂಗಾಗಿ ನನಗೆ ಸರ್ಕಾರಿ ನೌಕರಿ ಬೇಡ, ಏನು ಬೇಡ ಅಂತ ನಾನು ಇದನ್ನ ಬಹಳ ಆಳವಾಗಿ ಯೋಚನೆ ಮಾಡಿ ಇದನ್ನ ತಯಾರು ಮಾಡಿ ಇವತ್ತು ನಾನು 23 ಜನಕ್ಕೆ ನಾನು ಕೆಲಸ ಕೊಟ್ಟೇನೆ ಸರ್, ಬಡವರು ಹುಡುಗರಿಗೆ. ಸರ್, ಇದೊಂದು ಸ್ಪೈಸಿ ವಾಟರ್ ಬಗ್ಗೆ ಸಂಶೋಧನೆ ಮಾಡಿದ್ರಿ. ಇದಕ್ಕೆ ನಿಮ್ಮ ಕುಟುಂಬದ ಎಷ್ಟು ಬೆಂಬಲ ಇತ್ತು? ನಿಮ್ಮ ಫ್ರೆಂಡ್ ಸರ್ಕಲ್ ಎಷ್ಟು ಬೆಂಬಲ ಇತ್ತು? ಸರ್, ನಾವು ಇದನ್ನ ತಯಾರಿಸ್ಬೇಕಾದ್ರೆ ನಮ್ಮ ಕುಟುಂಬ ನಮ್ಮ ಶ್ರೀಮತಿ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ತಾಯಿ ಸಾಕಷ್ಟು ಸಪೋರ್ಟ್ ಮಾಡಿ ಸರ್. ನನಗೆ ಎಲ್ಲೂ ನನಗೆ ಯಾವುದಕ್ಕೆ ತೊಂದರೆ ಆಗದಂಗೆ ಸಪೋರ್ಟ್ ಮಾಡಿ ಮುಂದುವರ್ಸಪ್ಪ, ನೀನು ಮುಂದೆ ಇದು ಬೆಳೀತೈತೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಜೊತೆಗೆ ಅವರು ಎಲ್ಲ ಕೆಲಸನೂ ಮಾಡ್ತಾರೆ. ಜೊತೆಗೆ ಲೇಬರ್ ಜೊತೆಗೆ ನಮ್ಮ ಮನೆಯಲ್ಲೂ ಮಾಡ್ತೀವಿ, ನಾವು ಮಾಡ್ತೀವಿ. ನಮ್ಮ ತಂದೆ ತಾಯಿ ಅವರೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಸರ್. ಇದೊಂದು ಬಾಟಲ್ ನಿರ್ಮಾಣ ಮಾಡಿರಲ್ಲ ಸ್ಪೈಸಿ ವಾಟರ್, ಇದರಲ್ಲಿ ನೀವು ಏನೇನು ಹಾಕಿದ್ರಿ ಸರ್? ಇದರಲ್ಲಿ ನಾವು ನೋಡಿ ಸರ್, ಇದು ಸ್ಪೈಸಿ ವಾಟರ್ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಆಜ್ವಾನ್, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಅಶ್ವಗಂಧ, ಬ್ರಾಹ್ಮಿ, ಕರಿಜೀರಿಗೆ, ಜೇನುತುಪ್ಪ, ಇಷ್ಟೆಲ್ಲ ಇನ್ನೂ ಎಕ್ಸ್ಟ್ರಾ ಒಟ್ಟು 34 ಗಿಡಮೂಲಿಕೆಗಳು, ಸೊಪ್ಪುಗಳು, ತರಕಾರಿಗಳು, ಗಿಡಮೂಲಿಕೆಗಳು ಸೇರಿ 34 ವಸ್ತುಗಳನ್ನು ಹಾಕಿ RO ನೀರಿಂದ ಮಾಡಿದೆ ಸರ್. ಇಲ್ಲಿವರೆಗೆ ನೀವು 2 ವರ್ಷದಲ್ಲಿ ಒಂದು 5 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಇದೊಂದು ಸ್ಪೈಸಿ ವಾಟರ್ ಕೊಟ್ಟಿದೆ. ಇದರ ರಿಸಲ್ಟ್ ಹೆಂಗ್ ಬಂದಿದೆ ಸರ್? ಇವತ್ತು ಏನಾಯ್ತು ಅಂದ್ರೆ 5 ಲಕ್ಷಕ್ಕಿಂತ ಮೇಲ್ಪಟ್ಟೆ ಕೊಟ್ಟಿರ್ಬೋದು ಸರ್, ಅದ್ರ ಲೆಕ್ಕ ಐತದು. ಇದು ರಿಸಲ್ಟ್ ಹೆಂಗಂತಂದ್ರೆ, ಇವತ್ತು 1 ಗ್ಲಾಸ್ ಕುಡಿದ್ರೆ ನಮ್ಮ ಹತ್ರ ಇಸ್ಕೊಂಡು ಹೋಗಿ ಅವ್ರು ಬೆಳಿಗ್ಗೆ ಬಂದು ಒಂದು ಬಾಟ್ಲು ತಗೊಂಡ್ರೆ ಸರ್, ಒಂದು ಬಾಟ್ಲಿ ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಚೆನ್ನಾಗಿ ಬಂತಂದ್ರೆ ಬಾಕ್ಸ್ ಕಟ್ಲೆ ತಗೊಂಡ್ರೆ ಸರ್. ಇಷ್ಟೇ ಅಲ್ಲ ಸರ್, ರಾಜ್ಯ, ಅಂತಾರಾಜ್ಯ, ಹೊರದೇಶಗಳಿಗೆಲ್ಲ ಹೋಗಿದೆ ಸರ್. ಬೇರೆ ದೇಶ ಒಟ್ಟೊಂದು 16-17 ದೇಶಕ್ಕೆ ತಗೊಂಡೋಗಿದೆ ಸರ್ ನಮ್ಮ ಇಂಡಿಯಾದಾಗ. ಸರ್, ಇದು ಸ್ಪೈಸಿ ವಾಟರ್ ಅದಕ್ಕೆ ಯೂಸ್ ಆಗುತ್ತೆ ಸರ್? ಇದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ. ಮೇಯ್ನು 10-20 ಸೆಕೆಂಡ್ ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ. ಆಮೇಲೆ ನೀವು ಎಂತ ಗಟ್ಟಿ ಆಹಾರ ತಿಂದ್ರು ನೀಟಾಗಿ ಡೈಜೆಷನ್ ಆಗುತ್ತೆ. ಜೊತೆಗೆ ಮೋಷನ್ ಫ್ರೀ ಆಗ್ತದೆ. ಆಮೇಲೆ ರಾತ್ರಿ ಹೊತ್ತು ಬರ್ಕೆ ಹೊಡಿತೆ ಸರ್. ಬರ್ಕೆಗೆ ಸಾಮಾನ್ಯ ಮೆಡಿಸಿನ್ ಇಲ್ಲ, ಆ ಬರ್ಕೆ ಸ್ಟಾಪ್ ಆಗುತ್ತೆ ಸರ್. ಮೇನ್ ಬರ್ಕೆ ಸ್ಟಾಪ್ ಆಗುತ್ತೆ. ಶೀತ, ಕಫ, ಕೆಮ್ಮು, ನೆಗಡಿ ಕಡಿಮೆ ಆಗುತ್ತೆ. ಇತ್ತೀಚೆಗೆ ಯಾರೋ ಆಫೀಸರ್ ಹೇಳ್ತಿದ್ದಾರೆ ನಮ್ಗೆ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಒಂದು ಮಾಹಿತಿ ಬಂದಿದೆ ಸರ್ ನಮ್ಗೆ. ಸರ್, ಮತ್ತೊಂದು ಇದನ್ನ ಮಾರ್ಕೆಟಿಂಗ್ ಎಲ್ಲಿವರೆಗೆ ಮಾಡಿದ್ರು?
ಸರ್ ಇದನ್ನ ಮಾರ್ಕೆಟ್ ಎಲ್ಲಾ ಕಡೆ ಮಾಡಿ ಸರ್, ಕರ್ನಾಟಕದಾದ್ಯಂತ, ಆಮೇಲೆ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆಲ್ಲ ಹೋಗಿ ಸರ್. ಮಾರ್ಕೆಟಿಂಗ್ ತಗೊಂಡು ಹೋಗ್ತದೆ ಸರ್. ಬಂದು ಅವ್ರು ಯಾರು ನಮ್ಮ ನಮಗೆ ಗೊತ್ತಾಗೋದಿಲ್ಲ, ಒಟ್ಟು ತಗೊಂಡು ಹೋಗ್ತದೆ ಸರ್. ನಾವು ಆ ದೇಶಕ್ಕೆ ತಗೊಂಡೋಗಿ ಈ ದೇಶಕ್ಕೆ ತಗೊಂಡೋಗಿ ತುಂಬಾ ಚೆನ್ನಾಗೈತೆ, ನೀವು ಕಳಿಸ್ತೀರಾ ಅಂತ ಹೇಳ್ತಾರೆ. ಹೊರ ದೇಶಕ್ಕೆ ಕಳ್ಸಕ್ಕೆ ನಮ್ಗೆ ಅದು ಐಡಿಯಾ ಇರೋದಿಲ್ಲ, ಹಂಗಾಗಿ ನಾವೊಂದು ಯಾವ್ದಾದ್ರು ಒಂದು ಏಜೆನ್ಸಿ ಮುಖಾಂತರ ಕಳಿಸ್ತಾ ಇದೀವಿ. ಈಗ ನಿಮ್ ಬಗ್ಗೆ ನಾವೊಂದು BV News 5 ಸುದ್ದಿ ಮಾಡಿದ್ವಿ. ಹೌದು ಸರ್. ನಮಗೊಂದು ವಾಟ್ಸಪ್ ಕಾಲ್ ಬಂದಿತ್ತು ಹೊರದೇಶದಿಂದ. ಹೌದು ಸರ್. ಅಲ್ಲಿ ಹೋಗಿ ಮುಟ್ಟಿದಲ್ಲ ತಮ್ಮದು, ಹೇಗೆ ಅದು ಸಾಧ್ಯ? ಸರ್ ಅವರು ಈಗ ಇಲ್ಲಿ ಯಾರನ್ನ ಲೋಕಲ್ ಆಗಿ ನಮ್ಮ ಕರ್ನಾಟಕದವರು ಹೊರದೇಶದಾಗ ಇರ್ತಾರೆ, ಅವರೆಲ್ಲ ಕರ್ನಾಟಕಕ್ಕೆ ಬಂದಾಗ ಎಲ್ಲ ಖರೀದಿ ಮಾಡಿರ್ತಾರೆ ಏಜೆನ್ಸಿಗಳಾಗೋ, ಇಲ್ಲಾಂದ್ರೆ ಯಾರನ್ನ ಅಂಗಡಿಗಳಿಗೆ ಮಾಡಿದಾಗ ಅವ್ರು ಖರೀದಿ ಮಾಡಿರ್ತಾರೆ, ಇಲ್ಲ ನಮ್ಮ ಮನೆ ತಗಾರು ಬಂದು ತಗೊಂಡೋಗಿದ್ದಾರೆ, ಗೊತ್ತಿರೋದು ಒಟ್ಟು ಹೋಗಿ ಸರ್ ಹೊರದೇಶಕ್ಕೆಲ್ಲ. ಅಲ್ಲಿಂದ ಫೋನ್ ಮಾಡ್ತಾರೆ ನಮ್ಗೆಲ್ಲ. ಮುಂದಿನ ಏನ್ ಸರ್ ತಮ್ಮದು? ಮುಂದಿನ ಇದನ್ನ ದೊಡ್ಡದಾಗಿ ಬೆಳೆಸ್ಬೇಕು, ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೇಕು. ಯಾರು ರೈತರ ಮಕ್ಳದಾರೋ, ಭಾರಿ ಹಿಂದುಳಿದವರು, ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ರೈತರ ಮಕ್ಳು ಯಾರದಾರೋ ಅಂತವ್ರಿಗೆಲ್ಲ ಒಂದು ಉದ್ಯೋಗ ಕೊಟ್ಟು ಅವ್ರನ್ನ ಆರ್ಥಿಕವಾಗಿ ಮೇಲಕ್ಕೆ ತರಬೇಕೆಂಬ ಉದ್ದೇಶ ನನಗೆ ಸರ್. ನಾವು ಇದನ್ನ ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಮಾಡ್ತಿಲ್ಲ. 10 ಜನಕ್ಕೆ 100 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಜೀವನನ ರೂಪಿಸ್ಬೇಕಂತ ನನ್ನ ಉದ್ದೇಶ ಇರುತ್ತೆ. ನೋಡಿ ಸರ್, ತಾವು ಇಷ್ಟೆಲ್ಲ 10-15 ವರ್ಷದಿಂದ ಇದಕ್ಕೊಂದು ರಿಸರ್ಚ್ ಮಾಡಿ ಒಂದು ಸ್ಟೇಜ್ಗೆ ತಂದಿದ್ದೇವೆ. ಯಾಕಂದ್ರೆ ಮಾರ್ಕೆಟಿಂಗ್ ಮಾಡೋ ಯುವಕರು ಭಾಳ ಇದ್ದಾರೆ. ಯಾಕೆ ದುಡ್ಡಿದ್ದವ್ರು ಏಜೆನ್ಸಿ ತಗೋಬಹುದು ನಿಮ್ ಕಡೆ, ಆದ್ರೆ ಈ ಯುವಕರು ಖಾಲಿ ಕೈ ಇದ್ದವ್ರು, ಅವ್ರ ಖಾಲಿ ಕೈ ಕೆಲಸ ಹೆಂಗ್ ಕೊಡ್ತೀರಿ ನೀವು? ಸರ್ ನಾವು ನಿಮಗೆ ಮುಂಚೆನೆ ಹೇಳಿದೆ ಸರ್, ಈಗ ಒಬ್ಬ ಹುಡುಗ ಅವನು ಏನು ಅಲ್ಪ ಬಂಡವಾಳ ಹಾಕ್ಬೋದು, ಎಷ್ಟು 100 ಲೀಟರ್ ಮಾಡ್ತಾನ, 100 ಲೀಟರ್ ತಗೊಂಡೋಗೋದು, ಮಾರಾಟ ಮಾಡೋದು, ಮತ್ತೆ 100 ಲೀಟರ್ ತಗೊಂಡಾಗ ಅವ್ನ ಆದಾಯ ಬಂತು ಅಂತಂದ್ರೆ ಮತ್ತೆ ಅವ್ನು ದುಡ್ಡು ಕೊಟ್ಟು ತಗೊಂಡೋಗೋದು. ಯಾವುದೇ ಅಡ್ವಾನ್ಸ್ ಇಲ್ಲ, ಎಂಥದಿಲ್ಲ ಸರ್. ಎಷ್ಟು ಮಾಲ್ ತಗೊಂಡು ಹೋಗ್ತಾರೋ ಅಷ್ಟು, ಎಷ್ಟು ಬಾಟ್ಲು ವಾಟರ್ ತಗೊಂಡು ಹೋಗ್ತಾರೋ, ಸ್ಪೈಸಿ ವಾಟರ್, ಅಷ್ಟು ಅಮೌಂಟ್ ಕೊಟ್ಟು ಮಾತ್ರ ತಗೊಂಡು ಹೋಗ್ತಾರೆ. ಈ ಬಾಟಲ್ ವ್ಯಾಲಿಡಿಟಿ ಸರ್ ಇದು 3 ತಿಂಗಳವರೆಗೂ ಇದೆ ಸರ್ ಹೊರಗಿದ್ರೆ. ಆಮೇಲೆ ಒಳಗಿದ್ರೆ ಫ್ರಿಜ್ನಾಗ ಇಟ್ಟರೆ 6 ತಿಂಗಳವರೆಗೂ ಇದೆ ಸರ್. ಫ್ರಿಜ್ ಇಡಬೇಕು ಕಂಪಲ್ಸರಿ, ಇಡ್ಬೋದು, ಇಡ್ದಂಗೂ ಇಡ್ಬೋದು ಸರ್. ಇದು ಯಾಕಂದ್ರೆ ತುಂಬಾ ರುಚಿ ಇರೋದ್ರಿಂದ ಯಾರು 3 ತಿಂಗಳು ಇಟ್ಕೊಂಡ್ ಸರ್. ಒಂದು ಬಾಟ್ಲು ತಗೊಂಡ್ರೆ ಒಂದೇ ದಿವಸ ಕೂಡ ಮುಗಿಸ್ಬಿಡ್ತಾರೆ ಸರ್. ಆ ತರ ಟೇಸ್ಟ್ ಐತೆ, ಆ ತರ ಎಫೆಕ್ಟ್ ಐತೆ. ಆಮೇಲೆ ಇದು ಒಂದೇ ಅಲ್ಲ ಸರ್, ಇದು ಏನಾಗುತ್ತೆ, ಮಜ್ಜಿಗೆ ಯಾಕಂದ್ರೆ ಮಸಾಲೆ ಮಜ್ಜಿಗೆ ಆಗುತ್ತೆ. ಇದ್ರ ಕೂಡ ಮತ್ತೆ ಇದನ್ನ ತಗೊಳ್ಳೋ ರೀತಿ ದಿನದಲ್ಲಿ ಎಷ್ಟು ml ತಗೋಬೇಕು ಸರ್? ಒಂದು ದಿನಕ್ಕೆ ಒಂದು 150 ರಿಂದ 200 ml ಸರ್. ಬೆಳಿಗ್ಗೆ ಖಾಲಿ ಹೊಟ್ಟೆ 250 ml. ಆಮೇಲೆ ರಾತ್ರಿ ಊಟ ಆದ ನಂತರ ಒಂದು 150 ml. ರಾತ್ರಿ ಊಟ ಆಗಿ ಕುಡಿದ್ಮೇಲೆ ಮಲಗಬೇಕಾದ್ರೆ ನೀರು ಕುಡಿಬಾರ್ದು. ವಾಟರ್ ಕುಡಿದ್ರೆ, ಸ್ಪೈಸಿ ವಾಟರ್ ಕುಡಿದ್ಮೇಲೆ ನೀರು ಕುಡಿಬಾರ್ದು. ಹೆಚ್ಚು ಕೊಡೋದ್ರೆ ಏನಾಗುತ್ತೆ? ಏನು ಆಗೋದಿಲ್ಲ ಸರ್, ಅಷ್ಟು ಕುಡಿದ್ರೆ ಏನಾಗಲ್ಲ. ಕೆಲಸ ಮಾಡಿದ್ರೆ 150 ml ಕೆಲಸ. ಇದು 1 ಲೀಟರ್ ಕುಡಿದ್ರೆ ಏನು ತೊಂದರೆ ಇಲ್ಲ. ಅದು ಕೆಲಸ ಗುಣ ಇರೋದ್ರಿಂದ, ಔಷಧಿ ಗುಣ ಇರೋದು 150 ml. ಇದಕ್ಕೇನು ಸೈಡ್ ಎಫೆಕ್ಟ್ಸ್ ಯಾವ್ದಿಲ್ಲ ಸರ್, ಎಲ್ಲ ಸೊಪ್ಪು ತರಕಾರಿಗಳು ಹಾಕಿರೋದು. ನಾವೇನ್ ಡೈಲಿ ತಿಂಬಂತ ವಸ್ತುಗಳವ, ಮಸಾಲೆ ಐಟಮ್ ಆಗಿರ್ಬೋದು, ಸೊಪ್ಪು ತರಕಾರಿ ಅಂತದನ್ನ ಪ್ರೋಸೆಸ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ನಾನು ಮಾಡಿದ್ದೆ. ಇದ್ರ ರುಚಿ ಹೇಗಿದೆ ಸರ್? ಇದು ರುಚಿ ನೀವು ಸೇಮ್ ಈ ಪಾನಿಪುರಿ ಆ ಟೈಪ್ ಇದೆ ಸರ್. ಇದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ರಸ ಮಾಡೋದು ಸರ್. ಊಟ ಮಾಡ್ಬೋದು, ಅನ್ನ ಸಾಂಬಾರು ಊಟ ಮಾಡ್ಬೋದು, ಇದನ್ನ ಹಾಕಿ ಮಾಡ್ಬೋದು. ಆಮೇಲೆ ಹೌದು ಸರ್, ಮಕ್ಕಳಿಗೆ ಇದು ಜ್ಞಾಪಕ ಶಕ್ತಿ ತುಂಬಾ ಒಳ್ಳೆ ಸರ್. ಇದರಲ್ಲಿ ಬ್ರಾಹ್ಮಿ, ಕರಿಜೀರಿಗೆ, ಜೇನುತುಪ್ಪ ಹಾಕಿದ್ರೆ ಮಕ್ಕಳು ಅದು ಮೆರುಳಿ ಸಂಬಂಧಪಟ್ಟಿರೋದು. ಅದು ತುಂಬಾ ಅಂದ್ರೆ ತುಂಬಾ ಕೆಲಸ ಮಾಡ್ತಾರೆ ಮಕ್ಕಳಿಗೆ, ಮಾತ್ರ ಜ್ಞಾಪಕ ಶಕ್ತಿಗೆ. ಸರ್ ಮತ್ತೊಂದು ಇದರಲ್ಲಿ ದಿನಾಲು ನಾವು ತಗೊಂಡ್ರೆ ನಡೀತದ? ಪ್ರತಿದಿನ ಸರ್, ಗಂಟೆಗೂ ತಗೋಬಹುದು. ಅದೇ ಅಷ್ಟೇ, ನೀವು 2 ಟೈಮ್ ತಗೊಂಡ್ರೆ ಸಾಕು, ಅಷ್ಟೇ ಕೆಲಸ ಮಾಡುತ್ತೆ. ಈಗ ಜನರು ನೀವು ಕಂಟಿನ್ಯೂ ತಗೊಂಡ್ರು, ಇದನ್ನ ಕಂಟಿನ್ಯೂ ತಗೋಬೇಕು, ಏನೋ ಸ್ಟಾಪ್ ಮಾಡ್ಬೇಕು ಸರ್? ಇಲ್ಲ ಸರ್, ಅವ್ರ ಇಷ್ಟ ಸರ್. ಅದು ಈಗ ಗ್ಯಾಸ್ಟ್ರಿಕ್ ಫುಲ್ ಕ್ಲಿಯರ್ ಆದ್ರೆ ಒಬ್ಬೊಬ್ರು ಬಿಡ್ತಾರೆ, ಒಬ್ಬೊಬ್ರು ಬಿಡಲ್ಲ. ಆಮೇಲೆ ಆರೋಗ್ಯಕ್ಕೋಸ್ಕರ ತಗೊಂತಾರೆ ಸರ್. ಈಗ ನಾನೇ ಇದನ್ನು ಒಂದು 3 ತಿಂಗಳ ಯೂಸ್ ಮಾಡಕತ್ತಿದ್ದೆ. ನನಗೆ ಸ್ವಲ್ಪ ಮೈಕೈ ನೋವು ಇತ್ತು, ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾ ಎಲ್ಲ ಕ್ಲಿಯರ್ ಆಗಿದ್ದೆ. ಅದಕ್ಕೆ ನಿಮಗೆ ಫೋನ್ ಮಾಡಿ ನಮ್ಮ ಇದೊಂದು BV News 5 ಸ್ಟುಡಿಯೋಕ್ಕೆ ಅವನು ಕರೆಸಿದ್ದೆ. ತುಂಬಾ ನನಗೆ ಯೂಸ್ ಆಗಿದೆ. ಇದ ನಮ್ಮ ಚಾನಲ್ ನೋಡ್ತಾ ಎಲ್ಲ ವ್ಯೂವರ್ಸಿಗೆಲ್ಲ ಇದು ಹೋಗಿ ಮುಟ್ಟಲಿ, ಒಳ್ಳೇದಿದೆ. ಇದರ ರೇಟು ಬಹಳ ಕಡಿಮೆ ಇದೆ. ನೀವೇನು ಒಂದು ದಿನಾಲು ಒಂದು 20 ರೂಪಾಯಿ ಕೊಟ್ಟ ಮಿನರಲ್ ವಾಟರ್ ಕುಡಿತಾರಲ್ಲ ಜನರು, ಅದಕ್ಕಿಂತನೂ ಇದು ಬಹಳ ರೇಟ್ ಕಡಿಮೆ ಇದೆ. ಎಲ್ಲ ನಮ್ಮ ವೀಕ್ಷಕರು ಏನಿದೆಯಲ್ಲ ಇದರದ ಯೂಸ್ ಮಾಡ್ರಿ. ನಮ್ಮ ರೈತರಿಗೆ ಒಂದು ಬೆಂಬಲ ಆಗಿರುತ್ತೆ. ನಮ್ಮ BV News 5 ವತಿಯಿಂದ ಕಳಕಳಿಯಿಂದ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.